ಗುಡ್. ನೀವು ಹೇಗಿದ್ದೀರಿ? ವಿ ಆರ್ ಡೂಯಿಂಗ್ ಗ್ರೇಟ್. ಓ ಯೋಗಿ, ಎಸ್, ನಾವು ಆರಾಮಾಗಿದ್ದೀವಿ. ನೀವು ಹೇಗಿದ್ದೀರಾ? ನಿನ್ನೆ ಮೊನ್ನೆ ತಾನೇ ಮದುವೆ ಆಗಿರೋ ಥರ ಅನಿಸ್ತಾ ಇದೆ. ಸೊ ಇವಾಗಲೇ ತಂದೆ ತಾಯಿ ಆಗ್ತಾ ಇದೆ, ಎಷ್ಟು ಖುಷಿ ಇದೆ ನಿಮಗೆ? ಸರ್ ತುಂಬ ಖುಷಿ ಇದೆ. ನನ್ನ ಒಂದು ಅಭಿಪ್ರಾಯ ಏನು ಅಂತಂದರೆ, ಈಗಿನ ಈ ಸನ್ನಿವೇಶದಲ್ಲಿ ಸುಮಾರು ಜನ ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂದ್ಕೊಂಡು ಮದುವೆ ಆಗಿ 5-10 ವರ್ಷ ಹಾಗೇ ಇರ್ತಾರೆ. ನನ್ನ ಪ್ರಕಾರ ಅದು ತಪ್ಪು. ನೀವು ಮದುವೆ ಆದರೆ ಮಕ್ಕಳು ಮಾಡ್ಕೊಳ್ಳಿ, ಸಂಸಾರವನ್ನು ನಡೆಸಿ. ಈಗ ನಡೀತಿರೋ ಈ ಪೊಲಿಟಿಕಲ್ ಸಿಚುವೇಶನ್ ನೋಡಿದ್ರೆ ಈ ಜಗತ್ತು ಎಷ್ಟು ದಿವಸ ಇರುತ್ತೋ ಎಷ್ಟು ದಿವಸ ಇರೋಲ್ಲೋ ಗೊತ್ತಿಲ್ಲ. ಇದ್ದಷ್ಟು ದಿವಸ ಖುಷಿಯಾಗಿರೋಣ ಅಷ್ಟು. ಮ್ಯಾಮ್, ಇದೇ ಪ್ರಶ್ನೆ ನಿಮಗೂ ಕೂಡ, ಯಾಕೆಂದರೆ ನಟಿಯಾದವ್ರಿಗೆ ಎಲ್ರಿಗೂ ಒಂದು ಆಸೆ ಇರುತ್ತೆ, ಇನ್ನೂ ನಾನು ನಟಿಯಾಗಿ ಮುಂದುವರಿಬೇಕು, ಮದುವೆ ಬೇಡ, ಮಕ್ಕಳು ಬೇಡ ಅಂತ ಇರ್ತಾರೆ ಈಗಿನ ಜನ್ರೇಷನಲ್ಲಿ. ಬಟ್ ನೀವು ಎಲ್ರಿಗೂ ಮಾದರಿ ಆಗ್ತಿದ್ದೀರಾ ಈ ವಿಷಯದಲ್ಲಿ. ನಿಮ್ಗೆ ಎಷ್ಟು ಖುಷಿ ಇದೆ? ಖಂಡಿತ. ನಾನು ಭುವನ್ ಅವರು ಹೇಳ್ದಂಗೆ ನಮ್ಮ ಡಿಸಿಷನ್ ಅದೇ ಆಗಿತ್ತು. ನಾವು ಬಹುಕಾಲದ ಸ್ನೇಹಿತರು, ನಾವು ಸಾಕಷ್ಟು ವರ್ಷದಿಂದ ನಾವು ಸ್ನೇಹಿತರಾಗಿ ಆಮೇಲೆ ಮದುವೆ ಆದ್ವಿ. ಸೊ ನಮಗೆ ಮದುವೆ ಆದಮೇಲೆ ಮಕ್ಕಳದು ವಿ ವರ್ ಪ್ರಿಪೇರ್ಡ್, ಲೈಕ್ ದೇವ್ರ ಆಶೀರ್ವಾದ ಕೊಟ್ಟರೆ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಅ ಬೇಬಿ. ಸೊ ಹಾಗೆ ಡಿಸೈಡ್ ಮಾಡ್ದಂಗೆ ದೇವರ ಆಶೀರ್ವಾದನೂ ಸಿಕ್ತು ನಮಗೆ. ಸೊ ಖಂಡಿತ ಅದೇ ಖುಷಿ. ಮುಂದೆ ಕೂಡ ಸಿನಿಮಾಗಳನ್ನ ಮಾಡ್ತೀರಾ ಅನ್ನೋ ಪ್ರಶ್ನೆ ಇದ್ದರೆ ಕೇಳ್ತಾನೆ ಇರ್ತಾರೆ ಆಡಿಯನ್ಸ್. ಖಂಡಿತ. ಐ ಮೀನ್, ಏನು ಹೇಳೋದು, ಈ ಒಂದು ಏನು ಹೇಳೋದು, ಪ್ರೆಗ್ನೆನ್ಸಿ ಟೈಮಲ್ಲೇ ನಾವು ಇಷ್ಟು ಆಕ್ಟಿವ್ ಆಗಿದ್ದೀವಿ, ನಮ್ಮ ಸಿನಿಮಾ ಕೆಲಸಗಳು ನಡೀತಾ ಇದೆ, ಎಲ್ಲ ಆಗ್ತಿದೆ ಅಂತ ಹೇಳಿದಾಗ ಖಂಡಿತ ಅಫ್ಕೋರ್ಸ್ ಬೇಬಿ ಬಂದಮೇಲೂ ಕೂಡ ಕೆಲಸಕ್ಕೆ ಬರೋದಿದ್ದೇ ಇದೆ. ಬಟ್ ಆ ಒಂದು ಟೈಮ್ ಏನು ಕೊಡಬೇಕು, ಒಬ್ಬ ತಾಯಿಯಾಗಿ ಮಗುವಿಗೆ ಎಷ್ಟು ಟೈಮ್ ಕೊಡಬೇಕು ಅದನ್ನು ನಾನು ಖಂಡಿತ ಕೊಡ್ತೀನಿ. ಅದರ ನಂತರ ಖಂಡಿತ ಸಿನಿಮಾ ಮಾಡೋದಿದ್ದೇ ಇದೆ. ಹಗ್ಗ ಕೂಡ ರಿಲೀಸ್ಗೆ ರೆಡಿ ಆಗಿದೆ, ಟೀಸರ್ಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಸೊ ನೀವು ಕೂಡ ಆ ಇವೆಂಟಲ್ಲಿ ಭಾಗಿಯಾಗಿದ್ರಿ. ಆ ಸಿನಿಮಾ ಬಗ್ಗೆ ಖಂಡಿತ. ಹಗ್ಗ ಒಂದು ತುಂಬ ಒಳ್ಳೆ ಸಿನಿಮಾ. ನಿಮಗೆ ಏನು ಹೇಳೋದು, ಸಿನಿಮಾ ಥಿಯೇಟ್ರಲ್ಲಿ ಸೀಟ್ನ ತುದಿಯಲ್ಲಿ ಕೂತ್ಕೊಂಡು ನೋಡುವಂಥ ಅದ್ಭುತ ಗ್ರಾಫಿಕ್ ಸೀನ್ಸ್ಗಳಿದೆ ಸಿನಿಮಾದಲ್ಲಿ. ಸೊ ದಯವಿಟ್ಟು ಹಗ್ಗ ಸಿನಿಮಾನ ನೋಡಿ. ಮುಂದಿನ ತಿಂಗಳು ರಿಲೀಸ್ ಆಗುತ್ತೆ, ಆಗಸ್ಟಲ್ಲಿ ರಿಲೀಸ್ ಆಗುತ್ತೆ. ಸಿನಿಮಾಗೆ ನಿಮ್ಮೆಲ್ಲರ ಸಪೋರ್ಟ್.